ಸೊ ಬೌಲರ್ಸ್ ಮಾತ್ರ ತುಂಬ ಚೆನ್ನಾಗಿದ್ದಾರೆ, ಬ್ಯಾಟ್ಸ್ಮನ್ಸ್ ಮಾತ್ರ ಈಗ ಗೊತ್ತಿಲ್ಲ ವಿಕೆಟ್ ಕೊಡ್ತಾರಾ, ಸಿಕ್ಸ್ ಹೊಡಿತಾರಾ, ಫೋರ್ ಹೊಡಿತಾರಾ ಏನು ಅಂತ ಹೇಳಿ. ಸಿದ್ದರಾಮಯ್ಯ ಆಪ್ತರಿಂದ ಮತ್ತೆ ಶುರುವಾಯಿತು ಈಗ ಗೂಗ್ಲಿ ಪಾಲಿಟಿಕ್ಸ್. ನಾನಾಗಲೇ ಹೇಳ್ತಾ ಇದ್ದೆ, ಲೆಗ್ ಸ್ಪಿನ್ ಆಫ್ ಸ್ಪಿನ್, ಅದ್ರ ಮಧ್ಯದಲ್ಲಿ ಒಂದು ಗೂಗ್ಲಿ ಹಾಕಿದ್ದಾರೆ. ಈಗ ಸದ್ಯಕ್ಕೆ ಯಾರು ಏನೇ ಹೇಳಿ ನಮ್ಮ ಆಟ ನಮಗೆ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದಾರಂತ. ಸಿಎಂ ಹೇಳಿಕೆಗೆ ಮಾರ್ಮಿಕವಾಗಿ ಈಗ ಸಚಿವರು ಆಪ್ತರು ತಿವಿತಾ ಇದ್ದಾರೆ. 30 ತಿಂಗಳ ಬಳಿಕ ಬಿಡಬಹುದು ಅಂತ ಸತೀಶ್ ಜಾರಕಿಹೊಳಿ ಅವರ ಹೊಸ ಬಾಂಬ್. ಸಿಎಂ ಬದಲಾದರೆ ಪರಮೇಶ್ವರ ಆಗಲಿ ಅಂತ ರಾಜಣ್ಣ ಅವರ ಓಪನ್ ವಾಲ್. ಜನವರಿ ನಂತರ ಬದಲಾವಣೆ ಇಲ್ಲ ಅಂತ ಎಂಬಿ ಪಾಟೀಲ್ ಅವರ ಚೆಕ್ಮೇಟ್. ಸೊ ಯಾರು ಏನೇ ಹೇಳಿದ್ರು ಕೂಡ ನಮ್ಮ ಆಟ ನಮಗೆ ಅನ್ನುವಂಥ ಸಂದೇಶ ಇದೆ. ಅದು ಕರೆಕ್ಟ್. ಅದು ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ದಾರಿಲಿ ಹೋಗುತ್ತನಾಗ ಇದೆಲ್ಲ ಸ್ವಾಭಾವಿಕ. ಯಾರಿಗೂ ಶಾಶ್ವತ ಅಲ್ಲ ಮಾನಸಿಕವಾಗಿ ಅಂತ ಹೇಳೋಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲನ್ನು ಬಿಡ್ಬೋದು. ಮಾನಸಿಕ ಅಂತ ಹೇಳೋಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗಾರು ಒಂದು ಬಿಡಲೇಬೇಕು. 30 ತಿಂಗಳ ಅಂತ ಬಿಡಬೇಕು, ಹಾಗೇನು ಇನ್ನೊಂದು ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. ಇಲ್ಲ ಅದೇನು ಯಾವುದು ಗೊತ್ತಿಲ್ಲ, ನಮಗೆ ಕೇಳಿಲ್ಲ. ಸತೀಶ್ ಜಾರಕಿಹೊಳಿ ಅಧಿಕಾರ ಅನ್ನುವಂಥದ್ದು ಯಾವ ಬೇಕಾದ್ರೂ ಹೋಗ್ಬೋದು. ಅದೇನು ಸಿಎಂ ಆದ್ಮೇಲೆ ಅಂದ್ರೆ ಅಧಿಕಾರ ಅಂತ ಬಂದ್ರೆ ಬಿಟ್ಕೊಡ್ಲೇಬೇಕಲ್ಲ, ಅದು ಯಾವಾಗ ಅಂತ ಅನ್ನೋದು ಪ್ರಶ್ನೆ ಬರ್ತದೆ. ಯಾವಾಗ ಅಂತ ಪ್ರಶ್ನೆ ಬರ್ತದೆ. 2028ಕ್ಕೆ ಎಲೆಕ್ಷನ್ಸ್ ಇದಾವೆ, ಚುನಾವಣೆ. ಹೈಕಮಾಂಡ್ ಸರ್ ಇಷ್ಟು ಬೆಳವಣಿಗೆಗಳು ರೀಚ್ ಆದಾಗ ಪೀಕಿಗೆ ಒಂದು ಡಿಸಿಷನ್ ಅನ್ನ ಹೇಳ್ಬೋದಿತ್ತು, ಕಂಟಿನ್ಯೂ ಮಾಡಿ ಅಥವಾ ಏನು, ಯಾವಾಗ ಟೈಮ್ ಬೌಂಡ್ ನೋಡಿ. ಈಗ ಹೈಕಮಾಂಡ್ ಏನಾದ್ರು ಹೇಳಿದೆಯಾ? ಅವ್ರೇನು ಹೇಳೇ ಇಲ್ಲ. ಅವ್ರು ಏನು ಹೇಳ್ದೆ ಇರೋದಕ್ಕೆ ಇಷ್ಟೆಲ್ಲ ಕಾಂಗ್ರೆಸ್ ಬಂಧುಗಳು ಆಗ್ತಿದ್ಯಾ? ಅದು ಏನು ಹೇಳಿಲ್ಲ ಅಂತ ಅರ್ಥ ಏನದು? ಏನು ಅದಕ್ಕೂ ಅವ್ರ ಮಹತ್ವ ಕಟ್ಟೇ ಇಲ್ಲ. ಎಲ್ಲವೂ ಸರಿ ಇದೆ ಅಂತ ತಿಳ್ಕೊಂಡು ಹೋಗಿದ್ದಾರೆ. ಹೈಕಮಾಂಡ್ ಅವಾಗ ಇಂಟರ್ಫಿಯರ್ ಮಾಡ್ತಾರೆ. ಅವಾಗ ಈಗ ದಲಿತ ಸಿಎಂ ಆಗಬೇಕು ಅಂತ ಕೂಗುಳು ಬಂದು ದಲಿತ ಈಗ ನಾನು ವಾದ ಮಾಡ್ತಕ್ಕಂಥದ್ದು, ಅನಿವಾರ್ಯವಾಗಿ ಏನಾದರೂ ಸಿದ್ದರಾಮಯ್ಯನವರ ಪದಚ್ಯುತಿ ಆದಾಗ ದಲಿತ ಸಿ ಎಂ ಡಾಕ್ಟರ್ ಪರಮೇಶ್ವರ್ ಆಗಬೇಕು ಅಂತಕ್ಕಂಥದ್ದು ಸ್ಪಷ್ಟ ಅಭಿಪ್ರಾಯ ಹೇಳಿದೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈಗ ನಿಜಕ್ಕೂ ಕೂಡ ಇದು ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಅಂತೂ ಕಾಣಿಸ್ಕೊಳ್ತಾ ಇದೆ. ಬಟ್ ಕಾರ್ಯಕರ್ತರಲ್ಲಿ ಇದೇನು ಬೂದಿ ಮುಚ್ಚಿದ ಕೆಂಡ ಅಲ್ಲ, ಇದು ಕೆಂಡ ಜೋರಾಗೇ ಇದೆ. ಇನ್ನೊಂದು ಸ್ವಲ್ಪ ಗಾಳಿ ಓದಿದ್ರೆ ಸಾಕು, ಇದು ಬೆಂಕಿ ಹತ್ಕೊಂಡು ಉರಿಯತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಇನ್ನು 30 ತಿಂಗಳಾದ ಮೇಲೆ ಬಿಡ್ತಾರೆ ಅಂತಂದರೆ ಪೂರ್ಣಾವಧಿಯಲ್ಲಿ ಸಿಎಂ ಆಗಿರ್ತಾರೆ ಅನ್ನುವಂಥ ಅರ್ಥದಲ್ಲಿ ನಾಯಕರುಗಳು ಮಾತನಾಡ್ತಾ ಇದ್ದಾರಂತ. ಅರುಣ್, ಖಂಡಿತವಾಗಿಯೂ ಕೂಡ ಈ ಕದನ ವಿರಾಮ 45 ದಿನಗಳ ಕದನ ವಿರಾಮ ಏನಿದೆ ಅದು ಸಿಎಂ ಮತ್ತೆ DCM ಮಾತ್ರ ಅಪ್ಲೈ ಆಗುತ್ತೆ, ಉಳಿದವ್ರಿಗೆ ಅಪ್ಲೈ ಆಗೋದಿಲ್ವ ಅನ್ನೋ ಪ್ರಶ್ನೆ ಮೂಡುತ್ತೆ ಸಹಜವಾಗಿ. ಯಾಕೆಂದ್ರೆ ಅವರು ಕೇವಲ ಅವರವ್ರ ಮನೆಯಲ್ಲಿ ಒಂದು ರೀತಿಯಲ್ಲಿ ಬ್ರೇಕ್ಫಾಸ್ಟ್ ಅನ್ನ ಪರಸ್ಪರ ಮಾಡ್ಕೊಂಡ್ಮೇಲೆ ಈ ಸಚಿವರುಗಳಿಗೆ ಮತ್ತೆ ಶಾಸಕರಿಗೆ ಕನ್ವೆ ಮಾಡುವಂತ ಕೆಲಸವನ್ನೇ ಮಾಡಿಲ್ವಾ ಅನ್ನೋದು ಪ್ರಶ್ನೆ ಮೂಡುತ್ತೆ. ಯಾಕೆಂದ್ರೆ ಈ ಪ್ರಶ್ನೆಯನ್ನ ಶನಿವಾರದ ಬ್ರೇಕ್ಫಾಸ್ಟ್ ಸಂದರ್ಭದಲ್ಲೂ ಕೂಡ ಕೇಳಿದ್ವಿ, ಮತ್ತೆ ನಿನ್ನೆ ಬ್ರೇಕ್ಫಾಸ್ಟ್ ಸಂದರ್ಭದಲ್ಲೂ ಕೂಡ ಕೇಳಿದ್ವಿ. ಆದ್ರೆ ಆ ಸಂದರ್ಭದಲ್ಲಿ ಅವರ ಸ್ಪಷ್ಟವಾದ ಉತ್ತರ ಇರಲಿಲ್ಲ. ಕನ್ವೆ ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳಿದ್ರು. ಹಾಗಾಗಿ ಇದು ಕನ್ವೆ ಆಗ್ಬೇಕು. ಯಾರಿಂದ ಕನ್ವೆ ಆಗ್ಬೇಕು? ಒಂದು ಮುಖ್ಯಮಂತ್ರಿಗಳಿಂದ, ಇನ್ನೊಂದು ಉಪಮುಖ್ಯಮಂತ್ರಿಗಳಿಂದ, ಇಲ್ಲಿಂದ ಕಾಂಗ್ರೆಸ್ ಹೈಕಮಾಂಡ್ ಇಂದ. ಆ ಮೂವರಿಂದಲೂ ಕೂಡ ಇನ್ನೂ ಕನ್ವೆ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇರ್ತಕ್ಕಂಥದ್ದು ಇವರಿಬ್ರು ಸರಿಯಾದ್ರೆ ಎಲ್ಲರೂ ಕೂಡ ಸರಿ ಹೋಗ್ತಾರೆ ಅನ್ನೋ ಮನೋಭಾವದಲ್ಲಿ ಏನಾದ್ರೂ ಇವ್ರಿಗಷ್ಟೇ ಸಂದೇಶವನ್ನ ಕೊಟ್ಟಿದ್ರ ಅನ್ನೋದೇ ಈಗ ಬಹುದೊಡ್ಡ ಚರ್ಚೆ. ಅದ್ರ ಜೊತೆಗೆ ಸೋಮವಾರ ಆ ಒಂದು ಸಿಎಂ ಮತ್ತೆ DCM ಇಬ್ರು ಕೂಡ ಡೆಲ್ಲಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಅದಾದ ಬಳಿಕ ಬಂದು ಬೆಳಗಾವಿ ಸೆಷನ್ ಸಂದರ್ಭದಲ್ಲೂ ಕೂಡ ಶಾಸಕಾಂಗ ಪಕ್ಷದ ಏನು ಸಭೆಯನ್ನಾರು ಕರೆದು ಆ ಸಭೆಯಲ್ಲಿ ಏನಾದ್ರೂ ಒಂದು ಮೆಸೇಜ್ ಅನ್ನ ಕೊಡುವಂತದಕ್ಕೆ ಮುಂದಾಗ್ತಾರ ಇಲ್ವೋ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಹೀಗೆ ಬಿಟ್ರೆ ಖಂಡಿತವಾಗಿಯೂ ಕೂಡ ಅದು ಅವರಿಬ್ಬರಿಗೆ ಮಾತ್ರ ಅಪ್ಲೈ ಆಗುತ್ತೆ, ನಮ್ಗೇನು ಅಪ್ಲೈ ಆಗಿಲ್ಲ, ನಮ್ಗೇನು ಹೇಳಿಲ್ಲ, ನಮ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಆ ಕಾರಣಗಳಿಗೋಸ್ಕರವಾಗಿ ನಾವು ಈ ರೀತಿ ಮಾತನಾಡ್ತಾ ಇದ್ದೀವಿ ಅಂತ ಅವರು ಕೂಡ ಸಮರ್ಥನೆಯನ್ನ ಮಾಡ್ಕೊಳ್ಬಹುದು. ಹಾಗಾಗಿ ಇನ್ನೂ ಕೂಡ ಪವರ್ ಶೇರ್ ವಿಚಾರವಾಗಿ ಕ್ಲಾರಿಟಿ ಸಿಕ್ಕಿಲ್ಲ. ಸಿಎಂ ಮತ್ತೆ DCM ಇಬ್ರು ಕೂಡ ನಾವಿಬ್ರು ಒಟ್ಟು ಒಂದಾಗಿದ್ದೇವೆ, ಜೊತೆಗೆ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೇವೆ ಅಂತ ಹೇಳಿದ್ರು ಕೂಡ ಪವರ್ ಶೇರ್ ಇದೆಯಾ ಇಲ್ವಾ
ಆ ಬಗ್ಗೆ ಉತ್ತರ ಕಾಂಗ್ರೆಸ್ ಹೈಕಮಾಂಡ್ಗಳಿಗೆ ಹಾಕಿದ್ದಾರೆ. ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಕೂಡ ತೀರ್ಮಾನ ತೆಗೆದುಕೊಳ್ಳದಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಗೊಂದಲ ಸೃಷ್ಟಿಯಾಗಿದೆ. ಈ ಗೊಂದಲ ಕಾಂಗ್ರೆಸ್ ಹೈಕಮಾಂಡ್ ಅಧಿಕೃತವಾಗಿ ಹೇಳೋ ತನಕವೂ ಕೂಡ ಇರುತ್ತೆ, ಯಾರೂ ಕೂಡ ತಡೆಯೋದಕ್ಕೆ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ಶಿಸ್ತು ಕ್ರಮ ಒಂದು ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟರೆ ಮಾತ್ರ ಸ್ವಲ್ಪ ಮಟ್ಟಿಗೆ ಒಂದು ರೀತಿಯಲ್ಲಿ ಇದು ಕಡಿಮೆ ಆಗ್ಬೋದು. ಅಲ್ಲಿ ತನಕ ಇದೇ ರೀತಿಯ ಗುದ್ದಾಟ ಮತ್ತು ಗೊಂದಲ ಮುಂದುವರಿಯುತ್ತೆ ಇರೋದು. ಓಕೆ, ಹಾಗೆ ಸಂಪರ್ಕದಲ್ಲಿ ರವೀಶ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಇದೆಲ್ಲವೂ ಕೂಡ ಒಂದು ಕಡೆಗೆ ಆಗ್ತಾ ಇದ್ರೆ ತದನಂತರ ಇನ್ನೊಂದು ಕಡೆಗೆ ಸಭೆ ಒಂದಾದ ನಂತರ ಒಂದು ಸಭೆಗಳಂತೆ. ರಾಜ್ಯದ ಬಗ್ಗೆ ಯೋಚನೆ ಮಾಡೋಕ್ಕೆ ಇವ್ರ ಹತ್ರ ಸಭೆಗಳನ್ನು ಮಾಡೋಕ್ಕಾಗೋದಿಲ್ಲ, ಆದರೆ ಇವರ ಕುರ್ಚಿ ವಿಚಾರಗಳನ್ನು ಮಾಡೋಕ್ಕೆ ಮಾತ್ರ ಸಭೆಗಳಿಗೆ ಮಾತ್ರ ತುಂಬ ಸಮಯ ಇರುತ್ತೆ.